ಕನ್ನಡ ಚಿತ್ರರಂಗದಲ್ಲಿ ದಿಢೀರಾಗಿ ಬೆಳವಣಿಗೆ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ ನಟ ಶಿವಣ್ಣ ಮನೆಯಲ್ಲಿ ಎಲ್ಲ ಹಿರಿಯರು ಸೇರಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ದಿಢೀರ್ ಬೆಳವಣಿಗೆ ಇದು. ನಟ ಶಿವಣ್ಣ ಮನೆಯಲ್ಲಿ ಹಿರಿಯರ ಸೀಕ್ರೆಟ್ ಸಭೆ ನಡೀತಾ ಇದೆ. ಸೊ ಥಿಯೇಟರ್ ಸಮಸ್ಯೆಯನ್ನು ಬಗೆಹರಿಸುವಂತೆ ಸಮಾಲೋಚನೆ ಮಾಡಲಾಗ್ತಾ ಇದೆ. ಶೀಘ್ರವಾಗಿ ಸಿಎಂ ಅವರನ್ನ ಭೇಟಿ ಮಾಡಬೇಕು ಅನ್ನೋದು ಈ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ಮಹತ್ವದ ಮಾತುಕತೆ ಆಗಿದೆ. ಏನೆಲ್ಲ ಚರ್ಚೆ ಆಗಿರಬಹುದು, ಯಾಕೆ ಈ ರೀತಿಯಾಗಿ ದಿಢೀರ್ ಸಭೆ ಆಗಿರಬಹುದು ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಇರುವಂಥದ್ದು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು. ಸೊ ಹಂಗಾಗಿ ನಟ ಶಿವಣ್ಣ ಮನೆಯಲ್ಲಿ ಎಲ್ಲ ಕಲಾವಿದರು ಸೇರಿ ಮಾಡಿರುವಂಥ ಚರ್ಚೆ, ಸಭೆ, ಮಾತುಕತೆ ಇದು. ಅಂದರೆ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗಿರೋದು ಥಿಯೇಟರ್ ಸಮಸ್ಯೆಯ ಬಗ್ಗೆ. ಈ ಸಮಸ್ಯೆ ಏನಿದೆಯಲ್ಲ ಅದನ್ನು ಬಗೆಹರಿಸಬೇಕು, ಅದು ಸಿಎಂ ಅವರನ್ನ ಭೇಟಿ ಆಗಬೇಕು ಆ ವಿಚಾರವಾಗಿ ಅನ್ನೋದು. ಸುಮಾರು 1 ಗಂಟೆಗಳ ಕಾಲ ಈ ರೀತಿಯ ಮಹತ್ವದ ಮಾತುಕತೆ ಆಗಿದೆ ಶಿವಣ್ಣ ಜೊತೆ. ಸೊ ಕನ್ನಡ ಚಿತ್ರರಂಗದಲ್ಲಿ ಆಗ್ತಾ ಇರುವಂತಹ ದಿಢೀರ್ ಬೆಳವಣಿಗೆ ಇದು. ಇತ್ತೀಚೆಗೆ ಸರಿಯಾದ ರೀತಿಯಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ, ಕೆಲವೊಂದಿಷ್ಟು ಜನ ಆಸಕ್ತಿ ತೋರಿಸ್ತಾ ಇಲ್ಲ, ಕನ್ನಡ ಚಿತ್ರರಂಗಕ್ಕೆ ಏನೇ ಆದರೂ ಕೂಡ ಒಗ್ಗಟ್ಟು ಇಲ್ಲ ಅನ್ನುವಂಥ ಚರ್ಚೆಗಳು ಇತ್ತು. ಅದರ ಮಧ್ಯೆ ಈ ರೀತಿಯ ಮಾತುಕತೆ. ಮುಖ್ಯ ಹೀರೋಗಳು 2 ವರ್ಷಕ್ಕೆ ಅಂದರೆ ವರ್ಷಕ್ಕೆ 2 ಚಿತ್ರಗಳನ್ನು ನಟಿಸಲಿ ಅನ್ನುವಂಥ ಬೇಡಿಕೆ, ಥಿಯೇಟರ್ ಮುಚ್ಚುತ್ತಿರುವಂಥ ಕುರಿತು ಬಹುಮುಖ್ಯವಾಗಿ ಚರ್ಚೆ ಆಗಿದೆ ಅನ್ನೋದು, ಲ್ಯಾಂಡ್ ಟ್ಯಾಕ್ಸ್ ಸಬ್ಸಿಡಿ ಮತ್ತು ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುವಂಥದ್ದು, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಸರ್ಕಾರದ ಬಳಿ ವಿವಿಧ ಬೇಡಿಕೆಗಳಿಗೆ ಚಿತ್ರರಂಗ ನಿರ್ಧಾರ ಮಾಡಿದೆ. ಸೊ ಈ ತಿಂಗಳ ಅಂತ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಗಣೇಶ್ ಆಗಿರ್ಬೋದು, ಧ್ರುವ ಸರ್ಜಾ, ದುನಿಯಾ ವಿಜಯ್ ಸೇರಿ ಹಲವರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶಿವಣ್ಣ ಅವರ ಸಮ್ಮುಖದಲ್ಲೇ ನಡೆದಿರುವಂಥ ಸಭೆ ಇದು. ಸೊ ಹಂಗಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಎಲ್ಲ ಹಿರಿಯರು, ಎಲ್ಲ ಕಲಾವಿದರು ಭೇಟಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಈ ತಿಂಗಳ ಅಂತ್ಯದಲ್ಲಿ, ಇವತ್ತು 17, ಸೊ ಇನ್ನೊಂದು ವಾರದಲ್ಲೇ ಈಗ ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರಲ್ಲ, ಅಂದರೆ ಕನ್ನಡ ಚಿತ್ರರಂಗಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ನಡೀತಾ ಇದೆ, ಜೊತೆಗೆ ಮೇನ್ ಹೀರೋಗಳು, ಮುಖ್ಯ ಹೀರೋಗಳು ಯಾವ ರೀತಿಯಾಗಿ ಅವರ ಕಡೆಯಿಂದ ಚಿತ್ರ ಬರಬೇಕು, ವರ್ಷಕ್ಕೆ ಎಷ್ಟು ಚಿತ್ರ ಕೊಟ್ಟರೆ ಒಳ್ಳೆಯದು, ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ಹೊರಗಡೆಯಿಂದ ಬಂದಂತ ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಜಾಸ್ತಿ ಕೊಡ್ತಾ ಇದ್ದಾರೆ. ಈ ವಿಚಾರಗಳ ಬಗ್ಗೆ ಚರ್ಚೆ ಇಲ್ಲ ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಮೇನ್ ಆಗಿ ಇವತ್ತಿನೇನು ಒಂದೊಂದು ವಾರಕ್ಕೆ, ಒಂದೊಂದು ತಿಂಗಳಿಗೆ ಒಂದೊಂದು ಥಿಯೇಟರ್ ಮುಚ್ಕೊಂಡು ಬರ್ತಾ ಇದ್ವಲ್ಲ, ಅದ್ರ ಬಗ್ಗೆನೇ ಮೇನ್ ಆಗಿದ್ದು. ಜೊತೆಗೆ ನಾವು ಯಾತಕ್ಕೆ ಇಲ್ಲಿ ಈ ತರ ಥಿಯೇಟರ್ಗಳು ಮುಚ್ತಾ ಇದ್ದಾರೆ ಏನು ಅಂದಾಗ ವಿಷಯ ಬಂತು. ಸಿನಿಮಾಗಳು ಯಾವುದು ಬರ್ತಾ ಇಲ್ಲ, ಸಿನಿಮಾಗಳು ಬರೋದಕ್ಕೆ ಜನ ಆಡಿಯನ್ಸ್ ಬರ್ತಾ ಇಲ್ಲ. ಇದನ್ನ ಯಾವ ರೀತಿ ನಾವು ಮಾಡ್ಬೇಕನ್ನೋದಾದ್ರೆ ಮೇಡಮ್, ಇವತ್ತು ನಮ್ಮ ನಾಯಕ ನಟರು ಏನಿದ್ದಾರೆ, ಒಂದು 5-6 ಜನ ಸಿನಿಮಾಗಳಾದ್ರೆ ಜನ ಬರ್ತಾ ಇದೆ ಥಿಯೇಟರ್ಗಳಿಗೆ, ಬರ್ತಾನೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ಕೆಲವೆಲ್ಲ ಹೊಸಬರ್ದಕ್ಕೆ ನೋವಾಗಬೇಕಾಗಿದ್ದ ಪರಿಸ್ಥಿತಿ ಆಗ್ತಾ ಇದೆ. ಅಂಥದ್ರಲ್ಲಿ ಏನು ಮಾಡಬೇಕು, ಯಾವ ರೀತಿ ನಾವು ಚರ್ಚೆಗಳು ಮಾಡಬೇಕು ಅಂದಾಗ ಅದೇ ಅವರಂದರು, ಒಂದ್ಸಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಮುಂದಕ್ಕೆ ನಮ್ಮ ನಿರ್ಮಾಪಕರು ಹಾಗೂ ನಮ್ಮ ನಾಯಕ ನಟರೆಲ್ಲ ಸೇರಿಸಿ ಒಂದು ಸಭೆ ನಡೆಸೋಣ ಅಂತ ನಾನು ಅಂದ್ಕೊಂಡಿದ್ವಿ. ಅದು ಇಷ್ಟಲ್ಲೇ ಮಾಡ್ತೀವಿ. ಥಿಯೇಟರ್ ಹುಡುಗಿ ಸರ್, ಸ್ಟಾರ್ ಹೀರೋಗಳ ಸಿನಿಮಾಗಳು ಬಹಳ ಅವಶ್ಯಕತೆ ಇರುವಂಥದ್ದು. ಸೊ ಈ ಮಾತಿಗೆ ಶಿವಣ್ಣ ಏನು ಹೇಳಿದ್ರು, ಯಾರೆಲ್ಲ ಸ್ಟಾರ್ಗಳ ಜೊತೆ ಬಂದಿದ್ದೀವಿ ಅಂತ ಸರ್? ಅವರು ಅದನ್ನೇ ಹೇಳಿದ್ರು, ಜೊತೆಗೆ ಬಂದಿದ್ರು. ದುನಿಯಾ ವಿಜಯ್ ಅವರು ಬಂದಿದ್ರು, ಧ್ರುವ ಸರ್ಜಾ ಅವರು ಬಂದಿದ್ರು, ಎಲ್ಲರೂ ಸೂಪರ್ ಜನ ಇದ್ದಾರೆ ಸರ್, ಜೊತೆಲೇ ಇದ್ರು. ಇವತ್ತೆಲ್ಲ ಮೇಜರ್ ಆಗಿ ನಡೆದಿದೆ ಥಿಯೇಟರ್ ಉಳಿಸ್ಕೊಳಕ್ ಮಾತ್ರ, ಅದೊಂದು ಮಾತುಕತೆ ಅಷ್ಟೇ ಸರ್. ಇದ್ರ ಜೊತೆಗೆ ಹಿಂದೆ ಆರೋಗ್ಯ ತಪಾಸಣೆ ಇಲ್ಲೇ ಫಿಲಂ ಚೇಂಬರ್ ಅಲ್ಲಿ ಇರ್ಬೇಕಾದ್ರೆ DKಶ ಅವರು ಎಲ್ಲರೂ ಎಚ್ಚೆತ್ಕೋಬೇಕು, ಒಗ್ಗಟ್ಟಿರ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅದ್ರ ಹಿಂದೆನು ನಟ್ಟು ಬೋಲ್ಟ್ ವಿಚಾರವಾಗಿ ಮಾತಾಡಿದ್ರು. ಆ ವಿಚಾರವಾಗಿ ಏನಾದ್ರು ನೀವು ಪ್ರಸ್ತಾಪ ಮಾಡಿದ್ರ? ಇಲ್ಲ, ಅದರಲ್ಲೇನು ಮಾತಾಡೇ ಇಲ್ಲ. ಮೊದಲಿಂದ ನಾವು ಒಗ್ಗಟ್ಟಿದ್ವಿ ಅಂತ ತೋರಿಸ್ತಾನೆ ಇದ್ವಿ. ನಾವೇನು ಇವತ್ತು ಇಲ್ಲ ಒಗ್ಗಟ್ಟು. ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ಎಲ್ಲ ನಾಯಕ ನಟರು ನಮ್ಮ ಜೊತೆಗೆ ಇದ್ದಾರೆ, ಮೊದಲಿಂದಾನೇ ಇದ್ದಾರೆ. ಈಗ ಮೇಜರ್ ಆಗಿ ಇರುವಂತ ಸಮಸ್ಯೆಗಳೇನು ಸರ್ ಥಿಯೇಟರ್ ವಿಚಾರ? ಸರ್, ಆಡಿಯನ್ಸು ಮೊದಲನೇದಾಗಿ ಪ್ರೇಕ್ಷಕ ಮಹಾಪ್ರಭು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. ಯಾವ ದೊಡ್ಡ
ನಾಯಕ ನಟರಿದ್ದಾರಲ್ಲ ಅಂತ ಸಿನಿಮಾ ಇದ್ದಾಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಈಗ ಶಿವಣ್ಣ ಮನೆಯಲ್ಲಿ ಎಲ್ಲ ಹಿರಿಯ ಕಲಾವಿದರು ಸೇರಿ ಸಭೆಯನ್ನು ಮಾಡಿದ್ದಾರೆ ಅನ್ನೋದು ಏನೆಲ್ಲ ಚರ್ಚೆ ಆಗಿದೆ, ಜೊತೆಗೆ ಸಿಎಂ ಅವ್ರನ್ನು ಕೂಡ ಭೇಟಿಯಾಗುವಂಥ ಸಾಧ್ಯತೆ ಇದೆ ಅಂತೇಳಿ, ಸೊ ಏನೆಲ್ಲ ಬೇಡಿಕೆ ಇಡಬಹುದು? ಹೇಮಕುಮಾರ್, ನಿಮ್ಗೆ ಗೊತ್ತಿರಬಹುದು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದೆ. ಸಾಕಷ್ಟು ದಿನಗಳಿಂದ ಎಲ್ಲರಲ್ಲೂ ಕೂಡ ಥಿಯೇಟರ್ ಜನ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ. ಹೀಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಆಗ್ತಾನೆ ಇತ್ತು. ಯಾರಾದ್ರೊಬ್ರು ಮುಂದಾಳತ್ವ ತಗೋಬೇಕು, ಒಂದಷ್ಟು ಚರ್ಚೆಗಳಂತ ಮಾಡಬೇಕು, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸಭೆಗಳನ್ನ ಮಾಡಿ ಅದನ್ನ ಏನೇನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳಿ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಚರ್ಚೆ ಆಗ್ತಾ ಇತ್ತು. ಇವತ್ತು ಅಂತೆಯೇ ಶಿವಣ್ಣ ಮನೆ ನಾಗವರದ ನಿವಾಸದಲ್ಲಿ ಸುಮಾರು 1 ಗಂಟೆಗಳ ಕಾಲ ವಿತರಕರಾಗಿರ್ಬೋದು, ಪ್ರದರ್ಶಕರಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು, ಫಿಲಂ ಚೇಂಬರ್ನ ಅಧ್ಯಕ್ಷರು, ಜೊತೆಗೆ ಗೋಲ್ಡನ್ ಗಣೇಶ್, ದುನಿಯಾ ವಿಜಯ್, ಧ್ರುವ ಸರ್ಜಾ ಸೇರಿದಂತೆ ಕನ್ನಡದ ಹಲವು ನಟ ಸ್ಟಾರ್ಗಳು ಹೋಗಿ ಇವತ್ತು ಶಿವಣ್ಣವರ ಸಮ್ಮುಖದಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು. ಹಾಗಾದ್ರೆ ಆ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಏನೇನು ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಫಿಲಂ ಚೇಂಬರ್ನ ಅಧ್ಯಕ್ಷರಾದಂತಹ ನರಸಿಂಹಲ್ ಅವರು ಹೇಳ್ಕೊಂಡಿದ್ದಾರೆ. ಥಿಯೇಟರ್ ಸಮಸ್ಯೆ ಆಗಿರ್ಬೋದು, ಸಮಸ್ಯೆ ದೂರ ಮಾಡೋದಕ್ಕೆ ಅವರ ಮನೆಯಲ್ಲಿ ಚರ್ಚೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಮೊದಲ ಸಭೆ ಅಷ್ಟೇ, ಇದಾದ ಬಳಿಕ ಒಂದು ಹೈ ವೋಲ್ಟೇಜ್ ಸಭೆ, ಅಂದ್ರೆ ಎಲ್ಲರ ಸಮ್ಮುಖದಲ್ಲಿ ಎಲ್ಲ ನಟ ನಟಿಯರು ಎಲ್ಲರೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ನಟ ನಟಿಯರು ಎಲ್ಲರೂ ಸೇರಿ ಒಂದು ಬಹುದೊಡ್ಡ ಸಭೆಯನ್ನ ಮಾಡಿ ಅಲ್ಲಿ ಒಂದಷ್ಟು ಏನೇನು ಸಮಸ್ಯೆಗಳಿದೆ, ಏನೇನು ಸವಾಲುಗಳಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಟಿಪ್ಪಣಿಗಳನ್ನ ಬರ್ಕೊಂಡು ಅದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡೋದಕ್ಕೆ ಇವತ್ತು ನಡೆದಂತ ಒಂದು ಮೊದಲ ಸಭೆ ಅಂತಾನೆ ಹೇಳ್ಬೋದು. ಸಿಎಂ ಭೇಟಿಗೂ ಮುನ್ನ ಮತ್ತೊಂದು ದೊಡ್ಡ ಸಭೆ ಆಗುತ್ತೆ. ಇದರ ಜೊತೆಗೆ ಏನೆಲ್ಲ ಚರ್ಚೆ ಆಯ್ತು ಅನ್ನೋದನ್ನ ಗಮನಿಸೋದಾದ್ರೆ 1 ಗಂಟೆಗಳ ಕಾಲ ಇವತ್ತು ಶಿವಣ್ಣನವರ ಮನೆಯಲ್ಲಿ ಒಂದು ಸಭೆ ನಡೆದಿದೆ. ಹೀರೋಗಳು ನಿಮ್ಗೆ ಗೊತ್ತಿರಬಹುದು, ಒಬ್ಬೊಬ್ಬ ಹೀರೋಗಳು 5-6 ವರ್ಷ ತಗೊಳ್ತಾರೆ ಒಂದು ಸಿನಿಮಾನ ಮಾಡೋದಕ್ಕೆ. ಹಂಗಾದ್ರೆ ಹೆಂಗೆ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಧ್ಯ? ಈಗ ಗಮನಿಸಬಹುದು, ಕಳೆದ ವರ್ಷ ಅಂದ್ರೂ ವಾರಕ್ಕೆ 6 ಸಿನಿಮಾಗಳು 12 ಸಿನಿಮಾಗಳೆಲ್ಲ ರಿಲೀಸ್ ಆಗಿದ್ದಿತ್ತು. ಈ ವರ್ಷ ಸ್ವಲ್ಪ ಕುಂಠಿತ ಆಗ್ತಾ ಇದೆ. ಎಲ್ರು ಏನು ನಿರ್ಮಾಪಕರೆಲ್ಲರೂ ಕೂಡ ಹಣ ಹಾಕೋದಕ್ಕೆ ಭಯ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಹಣ ಹಾಕಿ ನಮ್ಗೆ ಲಾಭವೂ ಇಲ್ಲ, ಅಥವಾ ಹಾಕಿದಂತ ಹಣ ವಾಪಸ್ ಕೂಡ ಬರ್ತಾ ಇಲ್ಲ, ಯಾಕೆ ಹಣ ಹಾಕಬೇಕು? ಮತ್ತೆ ನಟ ನಟಿಯರೆಲ್ಲರೂ ಕೂಡ ಹೊಸಬ್ರು ಅಂತ ಏನ್ ಅನ್ಕೊಂಡಿದ್ದಾರೆ, ಬರೀ ಸೆಟ್ಗೆ ಬರ್ತಾರೆ, ಹಿಂಗ್ ವಿಸಿಟ್ ಕೊಟ್ಟು ಹೋಗ್ತಾರೆ, ಪ್ರಮೋಷನ್ ಅಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಬರೋದು ಇಲ್ಲ. ಇದೆಲ್ಲವೂ ಕೂಡ ನಿರ್ಮಾಪಕರಿಗೂ ದೊಡ್ಡ ಮಟ್ಟದ ಸವಾಲಾಗಿದೆ. ಈ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಹೀರೋಗಳು 2 ಸಿನಿಮಾ ಆದ್ರೂ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಥಿಯೇಟರ್ ಮುಚ್ಚುತ್ತಿರೋದ್ರ ಕುರಿತು ಕೂಡ ಬಹುಮುಖ್ಯವಾಗಿ ಚರ್ಚೆ ಆಗಿದೆ. ಸ್ಟಾರ್ ಸಿನಿಮಾಗಳಿಂದ ಥಿಯೇಟರ್ಗಳು ಉಳಿಯುತ್ತೆ, ಹೀಗಾಗಿ ಸ್ಟಾರ್ಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಬೇಕು ಅನ್ನೋದು ಚರ್ಚೆ ಆಗಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ, ಇದು ಕೂಡ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಥಿಯೇಟರ್ಗಳಿಗೆ ಲ್ಯಾಂಡ್ ಟ್ಯಾಕ್ಸ್ ಆಗಿರ್ಬೋದು, ಸಬ್ಸಿಡಿ, ಇದನ್ನ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುವಂತೆ ಸಿಎಂ ಬಳಿಯಲ್ಲಿ ಬೇಡಿಕೆ ಇಡುವ ಒಂದು ಕೆಲಸವನ್ನ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸಿಎಂ ಭೇಟಿಗೂ ಮುನ್ನ ಎಲ್ಲಾ ಸ್ಟಾರ್ಗಳು ಒಟ್ಟಾಗಿ ಸೇರಿ ಒಂದು ಒಳ್ಳೆಯ ಮಾತುಕತೆಯನ್ನ ಮಾಡಿದ್ದಾರೆ. ಮೇ 26ರಿಂದ 30ರಷ್ಟರಲ್ಲಿ 1 ದಿನ ಸಿಎಂ ಅನ್ನ ಎಲ್ಲರೂ ಕೂಡ ಭೇಟಿ ಆಗ್ತಾರೆ. ಅದಕ್ಕೂ ಮುನ್ನ ಒಂದು ದೊಡ್ಡ ಮೀಟಿಂಗ್ ಅನ್ನ ಮಾಡಿ ನಂತರದಲ್ಲಿ ಸಿಎಂ ಅನ್ನ ಭೇಟಿ ಮಾಡಿ ಏನೇನು ಸಮಸ್ಯೆಗಳಿದೆಯೋ ಅದನ್ನ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸೋದಕ್ಕೆ ಇದೀಗ ಈ ಎಲ್ಲ ಸ್ಟಾರ್ಗಳು ಶಿವಣ್ಣನವರ ಸಮ್ಮುಖದಲ್ಲಿ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ. ಈ ಚರ್ಚೆ ಆದ ಬಳಿಕ ಮತ್ತೊಂದು ದೊಡ್ಡ ಸಭೆ ನಡೆಯುತ್ತೆ. ಆ ಸಭೆಯ ಬಳಿಕ ನಂತರದಲ್ಲಿ ಸಿಎಂ ಅನ್ನ ಇವರೆಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂತಹ ಸವಾಲುಗಳು, ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಸಾಗ್ತಾ ಇದೆ. ಹೇಮಕುಮಾರ್, ಯಶೋಧ, ಇದರ ಜೊತೆಗೆ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಏನಾದರೂ ಅದನ್ನ ಪ್ರಸ್ತಾಪ ಮಾಡಬಹುದಾ ಸಿಎಂ ಅವ್ರ ಮುಂದೆ, ನಟ್ಟು ಬೋಲ್ಟು ಅನ್ನುವಂಥ ವಿಚಾರ? ಇಲ್ಲ, ಅದು ಮುಗ್ದು ಹೋಗಿರುವಂತ ವಿಚಾರ, ಅದು ಮುಗ್ದು ಹೋಗಿದೆ. ಅದಾದ ಬಳಿಕ ಸಾಕಷ್ಟು ಸಿನಿಮಾ ಕಾರ್ಯಕ್ರಮಗಳಲ್ಲಿ ಡಿ.ಕೆ. ಶಿವ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಒಂದಷ್ಟು ನಟ ನಟಿಯರೆಲ್ಲರೂ ಕೂಡ ಅವ್ರಿಗೆ ಅನಿಸಿದ ಅನುಭವಗಳು, ಅವರ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದು ಕೆಲವೊಂದು ನಟ ನಟಿಯರು ಒಪ್ಕೊಂಡು ಕೂಡ ಇದ್ದಾರೆ. ಕನ್ನಡದ ನೆಲ ಜಲ ಅಂತ ಬಂದಾಗ ಅಥವಾ ಇನ್ನೊಂದು ಯಾವುದೋ ಕಾರ್ಯಕ್ರಮಗಳು ಕಾಣಿಸ್ಕೊಳ್ಳೋದಿಲ್ಲ, ಈ ರೀತಿ ಇದೆಲ್ಲ ಇದನ್ನ ಚರ್ಚೆ ಮಾಡುವಂತ ಅಗತ್ಯತೆ ಈಗ ಇಲ್ಲ ಅಂತ ಅನ್ಸುತ್ತೆ. ಈಗ ಅವ್ರು ಪ್ರೆಸೆಂಟ್ ಏನಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂತ ಸಮಸ್ಯೆಗಳು ಏನು ಸವಾಲುಗಳು, ನಿರ್ಮಾಪಕರ ಸಮಸ್ಯೆ ಏನು, ಪ್ರದರ್ಶಕರ ಸಮಸ್ಯೆ ಏನು, ವಿತರಕರ ಸಮಸ್ಯೆ ಏನು, ಪರಭಾಷೆ ಹಾವಳಿ ಆಗ್ತಾ ಇದೆಯಾ, ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಯಾಕೆ ಸಿಗ್ತಾ ಇಲ್ಲ, ಪರಭಾಷೆ ಯಾವ್ದಾದ್ರು ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅಂದ್ರೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗಿದ್ರೆ ನೆಕ್ಸ್ಟ್ ಫ್ರೈಡೆಗೆ ಕನ್ನಡ ಸಿನಿಮಾ ನಿರ್ಮಾಪಕ
ನಿರ್ಮಾಪಕರು ಹೆದರುವಂತ ಪರಿಸ್ಥಿತಿ ಎಲ್ಲಿದೆ. ನಮ್ಗೆ ಥಿಯೇಟರ್ ನಮ್ಮ ಸಿನಿಮಾಗಳನ್ನ ಕಿತ್ತಾಕ್ಬಿಟ್ಟು ಅವ್ರುಗಳಿಗೆ ಸಿನಿಮಾ ಕೊಟ್ಟು ಬಿಡ್ತಾರ. ಟ್ಯಾಕ್ಸ್ ಆಗಿರ್ಬೋದು, ಹೀಗೆ ಹಲವಾರು ರೀತಿ ಸಮಸ್ಯೆಗಳನ್ನ ಮುಂದಿಡುವಂತ ಪ್ರಯತ್ನವನ್ನ ಮಾಡಿ ಈಗಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇದು ಮುಂದೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದು ಎಲ್ಲರ ಅರಿವಿಗೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆ ನಡೆದಿದೆ. ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೆಲ್ಲ ನಡೀತಾ ಇದೆ, ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸಾಕಷ್ಟು ಸಮಸ್ಯೆ ಇದೆ ಅಂತ ಕಾಣಿಸ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಸೊ ಅದೆಲ್ಲವೂ ಕೂಡ ಸರಿಯಾಗಬೇಕು. ಅದರ ಜೊತೆಗೆ ಪ್ರಮುಖವಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಲೀಡರ್ ಬೇಕಾಗಿದ್ದಾರೆ. ಸೊ ಹಂಗಾಗಿ ಶಿವಣ್ಣ ಸೂಕ್ತ ವ್ಯಕ್ತಿ ಅಂತ ಅನಿಸ್ತಾ ಇದೆ. ಸೊ ಹಂಗಾಗಿ ಶಿವಣ್ಣ ಅವರ ಮನೆಗೆ ಎಲ್ಲ ಹಿರಿಯರು ಹೋಗಿ ಮಾತುಕತೆ ನಡೆಸಿದ್ದಾರೆ. ಏನೆಲ್ಲ ಡಿಮ್ಯಾಂಡ್ ಇದೆ, ಏನೆಲ್ಲ ಬೇಡಿಕೆ ಇದೆ, ಅದೆಲ್ಲವನ್ನು CM ಸಿದ್ದರಾಮಯ್ಯನವರ ಮುಂದೆ ಇಡಬೇಕು ಅಂಥೇಳಿ. ಸೊ ಶಿವಣ್ಣ ಸೇರಿ ಬೇರೆ ಬೇರೆ ಕಲಾವಿದರು ಕೂಡ ಭೇಟಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ಥಿಯೇಟರ್ ಸಮಸ್ಯೆ, ಸಿನಿಮಾಗಳು ಅಂದರೆ ಪ್ರಮುಖ ಹೀರೋಗಳು ಯಾರು ಇರ್ತಾರಲ್ಲ, ಸೊ ಅವರು ಕೂಡ ಅವ್ರ ಕಡೆಯಿಂದ ಹೆಚ್ಚಾಗಿ ಸಿನಿಮಾಗಳು ಕೂಡ ಬರ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾಗಳು ಕೂಡ ಅವರಿಂದ ಬರಬೇಕಾಗತ್ತೆ ಅನ್ನೋ ಈ ರೀತಿಯ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು. ಸೊ ಎಲ್ಲ ವಿಚಾರವನ್ನು CM ಸಿದ್ದರಾಮಯ್ಯನವ್ರ ಜೊತೆಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥ ಮಾತುಗಳು, ಆ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕಾಗತ್ತೆ ಕನ್ನಡ ಭಾಷೆ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ. ಸೊ ಇತ್ತೀಚೆಗೆ ಒಂದು ಥಿಯೇಟರ್ಗೆ ಬರುವಂಥ ಸಂಖ್ಯೆ ಕಡಿಮೆ ಆಗಿದೆ. ಅದನ್ನು ಹೆಚ್ಚಳ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಶಿವಣ್ಣ ಅವರ ಜೊತೆಗೆ ಇದರ ಬಗ್ಗೆ ಚರ್ಚೆ ಆಗಿದೆ.